ಐನೂರಸಹಳ್ಳಿ ಹಾಲು ಉತ್ಪಾದಕರ ಸಂಘದಲ್ಲಿ ಏನು ಒಂದು ಅವ್ಯವಹಾರ ನಡೆದಿದೆ ಅದು ಸತ್ಯ. ಕಾರಣ ನಾವು ಎಲ್ಲ ಡೈರೆಕ್ಟರ್ಗಳಾಗಿದ್ದು 5 ವರ್ಷದಿಂದ ಈಗೇನು ಈ ಟಿ ವಿಗಳಲ್ಲಿ, ಪೇಪರ್ಗಳಲ್ಲಿ ಮತ್ತು ಈ ಮೊಬೈಲ್ಗಳಲ್ಲಿ ಏನು ಹರಿದಾಡ್ತಾ ಇದೆ ಅದೆಲ್ಲ ಸತ್ಯ ಇದೆ. ಏನಪ್ಪ ಅಂದರೆ ಈಗ 10 ತಿಂಗಳಿಂದ ನಡೆದಂಥ ಒಂದು ಅವ್ಯವಹಾರ, ಬ್ಯಾಂಕಲ್ಲಿ ಸ್ಟೇಟ್ಮೆಂಟ್ ತೊಗೊಳ್ಳೋಂಥ ಒಂದು ಇದರಲ್ಲಿ ಬೇರೆಯವ್ರಿಗೆಲ್ಲ ನಮ್ಮ ಡೈರೆಕ್ಟ್ರು, ಅಧ್ಯಕ್ಷರು ಫೋರ್ಜರಿ ಸೈನ್ ಮಾಡಿ ಅವ್ರಿಗೆ ಹಣ ವರ್ಗಾಯಿಸಿರ್ತಾರೆ. ಅದೆಲ್ಲ ಹಾಲು ಉತ್ಪಾದಕರ ಸಂಘದಲ್ಲಿ ನಮ್ಮ ಐನೂರಸಹಳ್ಳಿ ಸಂಘಕ್ಕೆ ನಷ್ಟ ಆಗಿದೆ. ಇದನ್ನು ಕುರಿತು ನಮ್ಮ ರೈತ ಸಂಘಟನೆ ರಾಮೇಗೌಡರು ನೇತೃತ್ವದಲ್ಲಿ ಏನಲ್ಲಿ ಪ್ರತಿಭಟನೆ ನಡೆದಿದೆ ಅದು ಸರಿ ಇದೆ. ಅದು ನಮ್ಮ ಪರವಾಗಿ, ಬಡ ರೈತರ ಪರವಾಗಿ ಆದಂಥ ಅನ್ಯಾಯನ ಅವ್ರು ಪ್ರತಿಭಟನೆ ಮಾಡಿರೋದು ಸರಿ ಇದೆ. ನಾವೆಲ್ಲ ಇದಕ್ಕೆ ನಷ್ಟ ಆಗಿರೋದನ್ನು ಅನುಭವಿಸ್ಕೊಂಡು ನಮ್ಮ ಒಂದು ಸೈನ್ ಇಲ್ಲದೆ ಫೋರ್ಜರಿ ಸೈನ್ಗಳಾಗಿರ್ತಾರೆ ಅನ್ನೋದು ನಮ್ಮ ಅನಿಸಿಕೆ. ಯಾಕೆಂದರೆ ಅವ್ರು ನಮ್ಗೆ ಇದುವರೆಗೂ ನೋಟಿಸ್ ಕೊಡೋದಾಗಲಿ, ಆಡಿಟ್ ಬುಕ್ ಆಗಲಿ, ಯಾವುದೇ ರೀತಿಯಾದಂಥ ತಿಂಗಳು ಮಾಸಿಕವಾದಂಥ ಒಂದು ಸಭೆಗಾಗಲಿ ಇನ್ಫಾರ್ಮ್ ಮಾಡ್ದೇ ಅವರಷ್ಟಕ್ಕೆ ಅವರೇ ಎಲ್ಲ ಮಾಡಿಕೊಂಡು ಏನೀಗ ಅವರು ಅಧ್ಯಕ್ಷರು ನಮ್ಮ ನಿರ್ದೇಶಕರ ಮೇಲೆ ಅಬೋಧ ಹೊರಿಸಿದ್ದಾರೆ. ಏನಂತೇಳಿ ನಾನು ಎಲ್ಲರೂ ಸಹಿ ತಗೊಂಡು ರೆಸಲ್ಯೂಷನ್ ಮಾಡಿ ಇದನ್ನು ಡ್ರಾ ಮಾಡಿರೋದು ಅವಣ ಅಂತೇಳಿ. ಅದೆಲ್ಲ ಸುಳ್ಳು. ನಾವು ಯಾರು ಸೈನ್ ಹಾಕಿರೋದಿಲ್ಲ. ನಮ್ಮೊಂದು ತಿಂಗಳು ಮೀಟಿಂಗೇ ಕರೆದಿಲ್ಲ. ನಾವು ಯಾವ ರೀತಿ ಸೈನ್ ಆಗೋಕ್ಕಾಗುತ್ತೆ? ಆಮೇಲೆ 7/3/23 ನಾನು ಅದರಲ್ಲಿ ಒಬ್ಬ ನಿರ್ದೇಶಕನು. ಇದು ಸುಮಾರು ವರ್ಷಗಳಿಂದ ಈ ಥರ ಒಂದು ಅವ್ಯವಹಾರ ನಡೀತಾ ಇದೆ ಅಂತಂದ್ಬಿಟ್ಟು ನಾವು ನಿರ್ದೇಶಕರು ಏನಿದ್ರೆ ನಾವೆಲ್ಲ ಒಮ್ಮತದಿಂದ ಒಂದು ರೆಸಲ್ಯೂಷನ್ ಮಾಡಿದೆ. ಏನಂತೇಳಿ ನನಗೆ ಸೈನ್ ಅಥಾರಿಟಿ, ನಾನು ಒಬ್ಬನಿಗೆ, ಯಾರಿಗೆ, ಸೆಕ್ರೆಟರಿ, ಅಧ್ಯಕ್ಷರಿಗೆ ಮತ್ತು ನನಗೆ ಒಂದು ಸೈನ್ ಅಥಾರಿಟಿ. ನನ್ನ ಹೆಸರು ಜಗದೀಶ್ ಅಂತೇಳಿ. ಸೈನ್ ಅಥಾರಿಟಿಯಿಂದ ಬ್ಯಾಂಕಿನ ವ್ಯವಹಾರಗಳಿಗೆ ನಮ್ಮ 3 ಸೈನ್ ಬೇಕು ಅಂತೇಳಿ ಅವತ್ತಿಂದ ಇವತ್ತುವರೆಗೂ ನಾವು ಅವನ್ನ ಕೇಳ್ತಾ ಇದ್ವಿ. ನಮ್ಗೆ ಯಾವ ಥರದ್ದು ಇದು ಕೊಡಲಿಲ್ಲ, ಸಹಕರಿಸಲಿಲ್ಲ. ಇವರು ಸೂಪರ್ವೈಸರ್ಗಳು ಹೇಳಿದ್ವಿ, ಅವರು ಇದ್ರ ಬಗ್ಗೆ ಕಾಳಜಿ ವಹಿಸಲಿಲ್ಲ. ಹಾಗಾಗಿ ಅವತ್ತಿಂದ ಇವತ್ತುವರೆಗೂ ಏನು 10 ತಿಂಗಳಲ್ಲಿ ಏನು ಸ್ಟೇಟ್ಮೆಂಟ್ ಬಂದಿದೆ 3 ಲಕ್ಷದ ಮೇಲ್ಪಟ್ಟು ಅವ್ಯವಹಾರ ನಡೆದಿದೆ. ಅದಕ್ಕೆಲ್ಲ ಅಧ್ಯಕ್ಷರು, ಸೆಕ್ರೆಟ್ರಿ ಇವರೇ ಹೊಣೆ. ನಮಗೂ ಅದಕ್ಕೆ ಯಾವ ಸಂಬಂಧನೂ ಇಲ್ಲ. ನಾವು ಸೈನ್ ಹಾಕಿಲ್ಲ. ಏನಾದರೂ ಸೈನ್ ಹಾಕಿ ಅವ್ರು ಏನಾದರೂ ತೊಗೊಂಡಿದ್ರೆ ಅದು ಫೋರ್ಜರಿ ಸೈನ್ ಆಗಿರ್ತದೆ. ನಮಗೂ ಅದಕ್ಕೆ ಯಾವ ಸಂಬಂಧನೂ ಇಲ್ಲ. ಇದನ್ನೆಲ್ಲ ಸೇರಿ ನ್ಯಾಯಯುತವಾಗಿ, ಕಾನೂನುಬದ್ಧವಾಗಿ ಅವ್ರಿಗೇನು ಇದಕ್ಕೆ ಬಡ ರೈತರಿಗೆ ನ್ಯಾಯ ಕೊಡಿಸ್ಬೇಕು, ಅವ್ರಿಗೆ ಶಿಕ್ಷೆ ಆಗಿ ಅದೇನಿದೆ ಅದೆಲ್ಲ ಮತ್ತೆ ಸಂಘಕ್ಕೆ ವಾಪಸ್ ಬರೋಂಗೆ ಮಾಡಿಕೊಟ್ರೆ ನಮಗೆ ಒಂದು ಅನುಕೂಲ ಆಗುತ್ತೆ. ಇಲ್ಲಾಂದರೆ ಬಡ ರೈತರು ತುಂಬ ಕಷ್ಟದಲ್ಲಿ ಸಿಕ್ಕಾಕೊಳ್ತಾರೆ. ಏನು ನಮ್ಮ ರಾಮೇಗೌಡರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ ಅದೆಲ್ಲ ಸತ್ಯ, ಸರಿ ಇದೆ. ಅದು ನಮ್ಮ ಪರವಾಗಿ ಅವ್ರು ಮಾಡಿದ್ದಾರೆ. ಅವ್ರು ಯಾವುದೇ ಥರದ ದುಡ್ಡು ತೊಗೊಂಡಿರೋದಿಲ್ಲ, ಯಾವುದೇ ಥರ ಇದಕ್ಕೂ ಬಲಿಯಾಗಿರಲ್ಲ. ನಮಗೆಲ್ಲ ಹಾನಿ ಆಗಿದೆ. ಇದನ್ನೆಲ್ಲ ಮನನೊಂದು ಸಹಕಾರ ಸಂಘದ, ಹಾಲು ಉತ್ಪಾದಕ ಸಂಘದ ನಷ್ಟ ಬಂದಿರೋದ್ರಿಂದ ನಮಗೆ ಬೇಜಾರಾಗಿ ನಾವು ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಡ್ತಾ ಇದ್ದೀವಿ. ಎಷ್ಟು ಜನ ಒಂದು ಪ್ರಶ್ನೆ ಮಾಡ್ತಾ ಇದ್ರು. ನಿನ್ನೆ ನಾನು ಮೀಡಿಯಲ್ಲಿ ನೋಡಿದಷ್ಟೇ ರಾಮೇಗೌಡರು ಹೋರಾಟ ಮಾಡ್ಬೇಕಂತಂದ್ರೆ ನಮ್ಮೂರ ಪರವಾಗಿ ಮಾಡೋಕ್ಕೆ ಯಾರು ಅಂತ ಅವ್ರು ಕೇಳಿದವ್ರು. ನಾನೊಬ್ಬ ಹೋರಾಟಗಾರ. ಮೊದಲಿಗೆ ತಿಳ್ಕೊಂಬರ್ಲಿಲ್ಲ. ನೀನು ಅಲ್ಲಿ ಮಾತಾಡ್ದ ನನ್ನ ಹತ್ರ ಮಾತಾಡಬೇಡ. ನಾನೊಬ್ಬ ಹೋರಾಟಗಾರ. ಈ ರಾಜ್ಯದಲ್ಲಿ, ದೇಶದಲ್ಲಿ ಎಲ್ಲೇ ಅನ್ಯಾಯ ಆಗಲಿ ಧ್ವನಿ ಎತ್ತಂಥದ್ದು ಹೋರಾಟಗಾರನ ಮಡ್ಕೊಂಬರಿ ಅಂತ ಕೆಲಸ ಮಾಡಬೇಡ. ನೀನು ಏನು ತಿಳ್ಕೊಂಡು ಮಾತಾಡ್ತಾ ಇದೆಯಾ? ನೀವು ತಪ್ಪಿದ್ರೆ ತಪ್ಪಂತ ಇದಕ್ಕೆ ಫಸ್ಟ್ ಹೇಳ್ತೀನಿ. ಇನ್ನೊಬ್ಬರ ಮೇಲೆ ಆರೋಪ ಮಾಡಬೇಡ ಅಂತ ಹೇಳ್ತೀನಿ. ಕೂತ್ಕೊಂಡು ಹೇಳ್ತೀನಿ. ಸತ್ಯಾಂಶ ಮಾತಾಡ್ಬೇಕಾದ್ರೆ ನೇರವಾಗಿ ವಾಯ್ಸ್ ಬರ್ತದೆ. ಸತ್ಯಾಂಶ ವಾಯ್ಸ್ ಮಾತಾಡೋಕ್ಕಂದ್ರೆ ಇದೇನು ಒಳಗಡೆ ಬರ್ತದೆ. ಒಳಗಡೆ ವಾಯ್ಸು ಮಾತಾಡೋಕ್ಕಾಗೋದಿಲ್ಲ. ಆಗೋದಿಲ್ಲ ಹೇಳ್ತೀನಿ. ನೀನು ಮಾಡ್ತಾ ಇದೆಯಲ್ಲ, ನೀನು ಹೇಳ್ತಾ ಇದ್ದೆ ಸ್ಟೇಟ್ಮೆಂಟ್. 16 ವರ್ಷದಿಂದ ನಾನೊಬ್ಬ ಸೆಕ್ರೆಟರಿ ಅಂತೇಳಿ. 16 ವರ್ಷದಿಂದ ನೀನು ಸೆಕ್ರೆಟರಿ ಡೈರಿ ಏನು ಇಂಪ್ರೂವ್ಮೆಂಟ್ ಮಾಡಿದೆ ನಾನು ಇವತ್ತು ಕೇಳ್ತೀನಿ. ಪ್ರಶ್ನೆ ಹೇಳ್ತೀನಿ. ನಾನು ನಾಳೆ ಒಂದು ಅರ್ಜಿ ಕೊಟ್ಟು ಕೇಳ್ತೀನಿ ಏನಾಗಿದೆ ಡೈರಿ ಕೊಡಿ ಅಂತ ಹೇಳ್ತೀನಿ. 16 ವರ್ಷದಿಂದ ಏನು ರೈತರಿಗೆ ಮಾಡಿದ್ಯಾ? ಬಡ ರೈತರಿಗೆ ಏನು ನೀನು ಸಹಾಯ ಮಾಡಿದ್ಯಾ? 8 ಜನ ಹೆಣ್ಮಕ್ಳು ಇವತ್ತು ಹೆಣ್ಮಕ್ಳು ಇರ್ಬೋದು, ಹಿರಿಯರು ಇರ್ಬೋದು, ನನ್ನ ತಮ್ಮಂದು ಇರ್ಬೋದು, ಅಕ್ಕ ತಂಗಿರು ಇವತ್ತೆಲ್ಲ ಹಾಲಾಗ್ತಿದ್ದಾರೆ. ಅವ್ರಿಗೆ ಏನು ಸಹಾಯ ಮಾಡಿದ್ದೀನಿ ಡೈರಿಯಲ್ಲಿ ಸೆಕ್ರೆಟರಿಯಾಗಿ? ಎಷ್ಟು ತಿಂಗಳು, ಎಷ್ಟು ವರ್ಷ ನೀನು ಬೋನಸ್ ಕೊಟ್ಟಿದ್ದೀನಿ ನಾನು ಹೇಳ್ತೀನಿ. ನೀನು ಎಷ್ಟು ವರ್ಷ ಬೋನಸ್ ಕೊಟ್ಟಿದ್ದೀನಿ ಹೇಳ್ತೀನಿ. ಸರಿ, ಒಂದು ದಿವಸಕ್ಕೆ ಬೆಳಿಗ್ಗೆ 52 ಕ್ಯಾನ್ 50 ಕ್ಯಾನ್ ಹೋಗುತ್ತೆ, ಸಾಯಂಕಾಲ 100 ಕ್ಯಾನ್ 150 ಕ್ಯಾನ್ ಹೋಗುತ್ತೆ, 120 ಕ್ಯಾನ್ ಹೋಗುತ್ತೆ ಒಂದು ದಿವಸಕ್ಕೆ ಅಂತ ಹೇಳ್ತೀನಿ. ಡೈರಿ ಯಾಕೆ ನಷ್ಟಕ್ಕೆ ಬರುತ್ತೆ? ಯಾಕೆ ಡೈರಿ ಲಾಭದಲ್ಲಿಲ್ಲ ಹೇಳ್ತೀನಿ. ಇವತ್ತು ನಮ್ಮ ಪಂಚಾಯತ್ ಐನೂರಸಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ 11 ಹಳ್ಳಿ ಬರ್ತದೆ. 11 ಹಳ್ಳಿಯಲ್ಲಿ ಎಲ್ಲ ಡೈರಿ ಇದಾವೆ ಹೇಳ್ತೀನಿ. ಎಲ್ಲ ಡೈರಿ ಲಾಭ ಇರುತ್ತೆ, ನಿಮ್ಮ ಡೈರಿ ಲಾಭ ಇಲ್ಲಿದೆ ಅಂತ ಹೇಳ್ತೀನಿ.
ಹಣ ಏನಾಯಿತು? ಮತ್ತು ಇನ್ನೊಂದು ಪ್ರಶ್ನೆ ಮಾಡ್ತಾರೆ. ಆಮೇಲೆ ಏನಾಯಿತು, ನನಗೆ ಒಕ್ಕೂಟದಿಂದ ಬರೋದು ಲೇಟ್ ಆಗ್ತಾ ಇದೆ, ನಾನು ಅಡ್ಜಸ್ಟ್ಮೆಂಟ್ ಇವ್ರನ್ನ ಅವರಿಂದ ಒಂದು ಕಡೆ ಪ್ರಯೋಜನ ಇದೆಯಾ ತೆಗೆಯೋದಕ್ಕೆ ಪ್ರಯೋಜನ ಇದೆಯಾ ಏನಂತ ಒಕ್ಕೂಟದಿಂದ ಬರೋದು ಲೇಟ್ ಆದ ಸಂದರ್ಭದಲ್ಲಿ ನಮ್ಮಂತಿರೋಂಥ ಲಾಭ ಹಣವನ್ನು ಕೊಡೋಂಥದ್ದಿದೆ. ಇಲ್ಲ ಅಂಥ ಸಂದರ್ಭದಲ್ಲಿ ನಾವು ಸಾಲ ಮಾಡಿದ ಯಾರು ಅಧ್ಯಕ್ಷ ಆಗ್ತಾರೋ ಪ್ರತಿ ಡೈರಿನಾಗ ಅಧ್ಯಕ್ಷ ಅಂತ ಕೆಪಾಸಿಟಿ ಡೈರಿನಾಗ ಏನು ರೈತ ಕೊಡ್ಬೇಕಾದ್ರೆ ಹಣ್ಣು ಕೈಯಿಂದ ಹಾಕೊಂತಾರೆ. ನಾನು ಡೈರಿ ಮಾಡಿ ನಮ್ಮೂರಲ್ಲಿ ಒಂದು ಡೈರಿ ಮಾಡಿಸಿದ್ದೀನಿ. ನಮಗೆ ನಾರಾಯಣ ಸಮಾನ ಒಬ್ಬರನ್ನ ಅಧ್ಯಕ್ಷ ಮಾಡಿದೆ. ಡೈರಿ ಸ್ಟಾರ್ಟಿಂಗಲ್ಲಿ 2 ಕ್ಯಾನ್ 3 ಕ್ಯಾನ್ ಹೋಗ್ತದ್ದು, 5 ತಿಂಗಳು 1 ವರ್ಷ ಬರ್ತಾ 50 ಲಕ್ಷ ರೂಪಾಯಿ ಕೈಯಿಂದ ಆಗ್ತಾ ಇದ್ದ, ಬಂದಾಗ ತೊಗೊಳ್ತಾ ಇದ್ದೀನಿ. ಅದು ಅಧ್ಯಕ್ಷ ಕರ್ತವ್ಯ ಹೇಳ್ತೇನೆ ನಾನು. ಅದನ್ನ ಬಿಟ್ಬಿಟ್ಟು ನೀವು ಮಾಡಿರೋಂಥ ಭ್ರಷ್ಟಾಚಾರನ ಮುಚ್ಕೊಳ್ಳೋದಕ್ಕೋಸ್ಕರ ಇನ್ನೊಬ್ಬರ ಮೇಲೆ ತೇಜವಚ ಮಾಡ್ತೀರಿ ನೀವು. ಒಬ್ಬ ಹೋರಾಟಗಾರನ ಅವನ್ಯಾರು ಹೋರಾಟಗಾರ ಮಾಡ್ಕೊಂಡ್ರೆ, ನಾನು ಇದೇ ಪಂಚಾಯತ್ ಅವನೇ, ನಾನೊಬ್ಬ ಗ್ರಾಮ ಪಂಚಾಯತ್ ಸದಸ್ಯದಿಂದ ನಾನು ಪಂಚಾಯತಿಯಲ್ಲಿ ಹೇಳ್ತೀನಿ. ಇವತ್ತು ನನಗೂ ಜನ TPMC ನಾನು ಡೈರೆಕ್ಟ್ ಆಗಿ ನನಗೆ ಮತ ಕೊಟ್ಟಿರೋ ಊರಲ್ಲಿ ಹೇಳ್ತೀನಿ. ಪ್ರಜಾಪ್ರಭುತ್ವ ಇದು, ಯಾರು ಮಾಡೋದಕ್ಕೆ ಕೇಳ್ತಿಲ್ಲ. ಆಮೇಲೆ ಅದನ್ನೇ ಇನ್ನೊಂದು ಮಾತಾಡ್ತಾ ಇದ್ದಾರೆ ರೈತರು. ಅವ್ರು ಎಲ್ಲಿಂದನೋ ಬಂದು ರೈತರು ಅಂತೇಳಿ. ಪಾಕಿಸ್ತಾನ ಅಲ್ಲ ಸ್ವಾಮಿ, ಇದು ಕರ್ನಾಟಕ, ಇಂಡಿಯಾ ಇದು. ಎಲ್ಲ ಇಲ್ಲಿನ ರೈತರೇ ಹೋರಾಟ ಮಾಡಿರ್ತೀನಿ. ಮಾತಾಡ್ಬೇಕಾದ್ರೆ ತಿಳ್ಕೊಂಡು ಮಾತಾಡ್ಬೇಕಾಗಿದೆ. ನೀನು ತಪ್ಪು ಮಾಡಿದ ತಪ್ಪನ್ನ ನೀನು ಸಾಬೀತುಪಡಿಸು, ನಾನು ತಪ್ಪಲ್ಲ ಅಂತ ಹೇಳ್ತೀನಿ. ಕಾನೂನು ಇತ್ತಲ್ಲ ಅದನ್ನ ಹೇಳ್ತೀನಿ. ಆಮೇಲೆ ಇನ್ನೊಂದು ಉತ್ತರ ಕೊಟ್ಟಿಲ್ಲ, ರಾಮೇಗೌಡ ನಮ್ಮ ಹತ್ರ 50,000 ಬೇಡಿಕೆ ಇಟ್ಟಿದ್ದೆ ಅಂತ ಕೊಟ್ಟಿರಲ್ಲ. ಪ್ರೂಫ್ ಮಾಡು, ಸಾಬೀತುಪಡಿಸು. ಏನು ಮಾಡಿಲ್ಲ ಅಂತಂದರೆ ಕಾನೂನು ರೀತಿ ನಿಮ್ಮ ಮೇಲೆ ಹೋರಾಟ ಮಾಡ್ತೀನಿ. ನಾನು ಕಾನೂನು ರೀತಿ ಹೋರಾಟ ಮಾಡ್ತೀನಿ. ಯಾಕಂದರೆ ಸುಮ್ಮನೆ ಇನ್ನೊಬ್ಬರ ಮೇಲೆ ಬೀಳ್ಬೇಕು ಅಷ್ಟೊಂದು ಇದು ಸುಮ್ಮನೆ ಎಲ್ಲ ಹೇಳ್ತೀನಿ. ಇದಕ್ಕೆ ಉತ್ತರ ನೀನು ಕೊಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಏನಿವತ್ತು ನಮ್ಮ ಮುದ್ದು ರೈತರಿಗೆ ಏನಿವತ್ತು ಅನ್ಯಾಯ ಆಗಿದೆ, ಅನೇಸಳ್ಳಿ ಗ್ರಾಮ ಪಂಚಾಯತಿಯಲ್ಲಿ, ಅನೇಸಳ್ಳಿ ಗ್ರಾಮದಲ್ಲಿ ಏನು ನನ್ನ ಅಕ್ಕ ತಂಗಿರಿರ್ಬೋದು, ನನ್ನ ಅಣ್ಣ ತಮ್ಮಂದಿರ್ಬೋದು, ಯಾರಿಗೆ ಅನ್ಯಾಯ ಆಗಿರಲಿ ಇದನ್ನು ಹೋರಾಟವನ್ನು ಅವ್ರಿಗೆ ತಲುಪೋವರೆಗೂ, ಅವ್ರ ನ್ಯಾಯ ಸಿಗೋವರೆಗೂ ಅವ್ರ ಜೊತೆ ಹೋರಾಟ ಮಾಡ್ತೀನಿ ಅನ್ನೋದು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ನಾನು.